ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ನಾಳೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ನಾಳೆ ಸಂಜೆ 6 ಗಂಟೆಗೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತೆ. ಸಹಜವಾಗಿ ಬಿಜೆಪಿ ಸಭೆ ಸೇರ್ತಾ ಇದೆ ಅಂತಂದ್ರೆ ಇದೇನಾದರೂ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತ ಸಭೆನ ಈ ಥರದೆಲ್ಲ ಅನ್ಸುತ್ತೆ ಸಹಜವಾಗಿ. ಆದರೆ ಅಧಿವೇಶನದ ಪ್ರಮುಖವಾಗಿ ಅಧಿವೇಶನ ಇದೆಯಲ್ವ, ಅದಕ್ಕೋಸ್ಕರ ಈಗ ಕೋರ್ ಕಮಿಟಿ ಸಭೆ ಸೇರೋದು ಒಂದು ಸಂಪ್ರದಾಯ ಕೂಡ. ಹಿಂದಿನ ದಿನ ಸೇರಿ ಏನೇನು ವಿಚಾರ ಪ್ರಸ್ತಾಪ ಮಾಡಬೇಕು ಏನು ಎತ್ತ ಅನ್ನುವಂಥದ್ದು. ಅದೇ ರೀತಿಯಾಗಿ ನಾಳೆ ಬಿಜೆಪಿ ಸಭೆ ಸೇರ್ತಾ ಇದೆ. ಪ್ರಮುಖವಾಗಿ ಅಧಿವೇಶನದಲ್ಲಿ ನಾಡಿನಿಂದ 6ನೇ ತಾರೀಕಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆಯಲ್ವಾ. ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯದ ಲಾಭ ಹೇಗೆ ಪಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹಾಗೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಬಹುದು ಸಭೆಯಲ್ಲಿ. ಇನ್ನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಸೇರ್ತಾ ಇದ್ದಾರೆ, ಆ ಸಭೆಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳ ಬೆನ್ನಲ್ಲೇ ಈ ಭೇಟಿ ಅಥವಾ ರಾಮ್ಲಾಲ್ ಅವರು ಹಾಗಾದ್ರೆ ಭೇಟಿ ಕೊಡ್ತಾ ಇರೋದು ಸಹಜವಾಗಿ ಇಲ್ಲಿ ಕುತೂಹಲ ಕೇಳಿಸ್ತದೆ. ಇಲ್ಲಿ ಏನಂಗಂದ್ರೆ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ಬೋದು ಅನ್ನುವಂಥದ್ದು ಅನ್ಸೋದಕ್ಕೆ ಕಾರಣ ಅಂತಂದ್ರೆ ರಾಮ್ಲಾಲ್ ಅವರು ಬರ್ತಾ ಇದಾರಲ್ಲ, ಈ ಕಾರಣಕ್ಕಾಗಿ ಈ ರಾಮ್ಲಾಲ್ ಅವರ ರಾಜ್ಯ ಭೇಟಿ ಸಹಜವಾಗಿ ಮಹತ್ವ ಪಡೆದುಕೊಳ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಸಹಜವಾಗಿ ಬಜೆಟ್ ಅಧಿವೇಶನ ಆರಂಭ ಆಗುವಂತ ಸಂದರ್ಭದಲ್ಲಿ ಹೀಗೆ ಕೋರ್ ಕಮಿಟಿ ಸಭೆ ಸೇರೋದು ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಬಟ್ ನಾಳೆ ರಾಮ್ಲಾಲ್ ಅವರು ಬರ್ತಾ ಇರುವಂತದಕ್ಕೆ ಏನ್ ವಿಶೇಷ ಆಗಾದ್ರೆ, ಅವ್ರು ಬರುವಂತ ಅವಶ್ಯಕತೆ ಏನಿತ್ತು, ಅಂಥದ್ದು ಏನ್ ಚರ್ಚೆ ಆಗುತ್ತೆ, ಈ ತರದೆಲ್ಲ ಸಹಜವಾಗಿ ಒಂದು ಕುತೂಹಲ ಕಾಡುತ್ತೆ. ಕಿರಣ್, ಮಂತೇಶ್, ಸಹಜವಾಗಿ ಯಾವುದೇ ವಿಧಾನಮಂಡಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಗಲಿ ಅಥವಾ ವಿಪಕ್ಷವಾಗ್ಲಿ ಶಾಸನ ಪಕ್ಷ ಸಭೆಯನ್ನು ನಡೆಸುವಂತದ್ದು ಮತ್ತು ಕೋರ್ ಕಮಿಟಿ ಸಭೆಯನ್ನು ನಡೆಸುವಂತದ್ದು ಸಾಮಾನ್ಯ ಆಗಿದೆ. ಅದೇ ರೀತಿ ನಾಳೆ ಕೂಡ ವಿರೋಧ ಪಕ್ಷವಾಗಿ ಬಿಜೆಪಿ ಮಧ್ಯಾಹ್ನ ಶಾಸನ ಪಕ್ಷ ಸಭೆಯನ್ನು ನಡೆಸ್ತಾ ಇದೆ, ಸಂಜೆ ಬೆಳಗ್ಗೆ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾ ಇದೆ. ಆದ್ರೆ ಇಲ್ಲಿ ಅಧಿವೇಶನದಕ್ಕಿಂತ ಹೊರತಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ನಡೆಯುವಂತಹ ಶಾಸನ ಪಕ್ಷ ಸಭೆ ಮತ್ತು ಕೋರ್ ಕಮಿಟಿ ಸಭೆ ಎರಡೂ ಕೂಡ ಮಹತ್ವದ್ದಾಗಿ ಪರಿಣಮಿಸುತ್ತದೆ. ಇದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಈ ಒಂದು ಕೋರ್ ಕಮಿಟಿಯಲ್ಲಿ ಕೂಡ ಪಾಲ್ಗೊಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಸಿಗ್ತಾ ಇದೆ. ಇದು ಒಂದಷ್ಟು ಬೆಳವಣಿಗೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ಸಾಕ್ಷೀಕರಿಸುವಂತಹ ರೀತಿಯಲ್ಲಿ ಸಾಗ್ತಾ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಈಗ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಮ್ಲಾಲ್ ಪಾಲ್ಗೊಂಡು ಕೋರ್ ಕಮಿಟಿಯನ್ನ ಸಭೆ ನಡೆಸುವಂತಹ ಮಟ್ಟದ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕಾರ್ಯತಂತ್ರ ರೂಪಿಸುವಂತಹ ವಿಚಾರಗಳು ಯಾವುದು ಕೂಡ ಇಲ್ಲ. ಯಾಕೆಂದ್ರೆ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುವಂತದ್ದು ಮತ್ತು ವಿಪಕ್ಷವಾಗಿ ಬಿಜೆಪಿ ಮಾಡಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಳುವಂತ ಹೊರತುಪಡಿಸಿದ್ರೆ ರಾಮ್ಲಾಲ್ ಅವರು ಇಲ್ಲಿ ರಾಜ್ಯ ತಂಡವನ್ನ ಸಿದ್ಧಪಡಿಸಬೇಕಾದಂತಹ ಒಂದು ಅನಿವಾರ್ಯತೆ ಅಧಿವೇಶನ ಸಂದರ್ಭದಲ್ಲಿ ಯಾವುದು ಕೂಡ ಇಲ್ಲ. ಆದ್ರೆ ಅದಕ್ಕಿಂತ ಹೊರತಾಗಿ ಆಪರೇಷನ್ ಕಮಲ ವಿಚಾರ ಮತ್ತು ಇಲ್ಲಿ ಸರ್ಕಾರವನ್ನ ಪತನಗೊಳಿಸುವಂತ ವಿಚಾರ ಮತ್ತು ಅತೃಪ್ತ ಶಾಸಕರನ್ನ ಬಿಜೆಪಿ ಜೊತೆ ಸೆಳೆದುಕೊಂಡು ಅಧಿವೇಶನ ಸಂದರ್ಭದಲ್ಲಿ ಬಿಜೆಪಿ ತನ್ನ ಒಂದು ಆಟವನ್ನ ತೋರಿಸುವಂತದ್ದು, ಈ ಎಲ್ಲ ಬೆಳವಣಿಗೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ರಾಮ್ಲಾಲ್ ಅವರ ಭೇಟಿ ಒಂದಷ್ಟು ಮಹತ್ವವನ್ನ ಮೂಡಿಸಿದೆ. ಯಾಕೆಂದ್ರೆ ರಾಮ್ಲಾಲ್ ರಾಜ್ಯಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದಾದ್ರೆ ಪಕ್ಷದಲ್ಲಿ ಯಾವುದೋ ಒಂದು ರೀತಿಯ ಮಹತ್ವದ ಬೆಳವಣಿಗೆ ಸಾಗ್ತಾ ಇದೆ ಅನ್ನುವಂಥದ್ದು ಈ ಹಿಂದೆ ಕೂಡ ಇದ್ದಂತಹ ಬಿಜೆಪಿಯಲ್ಲಿ ಇದ್ದಂತಹ ಮಾತು. ಹಾಗಾಗಿ ನಾಳೆ ರಾಮ್ಲಾಲ್ ಬರುವಂತಹ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಆಪ್ತ ಬಳಗದಲ್ಲೂ ಕೂಡ ರಾಮ್ಲಾಲ್ ಇರುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರಿಂದ ಯಾವುದಾದ್ರೂ ಸೂಚನೆಯನ್ನ ತೆಗೆದುಕೊಂಡು ರಾಮ್ಲಾಲ್ ಬರ್ತಿದ್ದಾರೋ ಅಥವಾ ಲೋಕಸಭಾ ಚುನಾವಣೆಗೆ ರಾಜ್ಯ ಘಟಕವನ್ನ ಇನ್ನಷ್ಟು ಸಜ್ಜುಗೊಳಿಸುವಂತದ್ದು ಅಥವಾ ಚುರುಕುಗೊಳಿಸುವಂತಹ ಉದ್ದೇಶದಿಂದ ಅವರೇನಾದ್ರೂ ಬರ್ತಿದ್ದಾರಾ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಇನ್ನೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನ ಪತನಗೊಳಿಸುವಂತಹ ಮೂಡ್ ನಲ್ಲಿದ್ದಾರೆ ಹೊರತು ಲೋಕಸಭಾ ಚುನಾವಣೆಯ ಸಿದ್ಧತೆಯ ಮೂಡ್ಗೆ ಇನ್ನೂ ಕೂಡ ಅವರು ತಿರುಗಿಲ್ಲ. ಹಾಗಾಗಿ ರಾಜ್ಯ ಘಟಕವನ್ನ ಚುನಾವಣಾ ಮೋಡ್ಗೆ ತಿರುಗಿಸಬೇಕನ್ನುವಂತಹ ಒಂದು ಕಾರಣದಿಂದ ರಾಮ್ಲಾಲ್ ಬರ್ತಿದ್ದಾರೆ. ಆ ಕಾರಣಕ್ಕಾಗಿ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಕಡೆ ಅಧಿವೇಶನದಲ್ಲಿ ಬಿಜೆಪಿ ತನ್ನ ಒಂದು ಪ್ರಯತ್ನವನ್ನ ಮಾಡುವಂತದ್ದು, ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಸಿದ್ಧತೆ, ಈ ಎಲ್ಲಾ ಕಾರಣಗಳಿಂದಾಗಿ ರಾಮ್ಲಾಲ್ ಅವರ ನಾಳಿನ ಭೇಟಿ ಮತ್ತು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅವರ ಉಪಸ್ಥಿತಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಕಿರಣ್.